ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಹಾಡು ಕೇಳಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಲೋಟ ಬಿಸಿನೀರು ಕುಡಿದು ಆಚೆ ಹೋಗಿ ಬಾಗಿಲೆಲ್ಲ ಒರೆಸಿ ಒಂದು ರಂಗೋಲಿ ಹಾಕಿ ಒಳಗೆ ಬರೋ ಅಷ್ಟರಲ್ಲಿ ಪಾಪುರಿಬ್ಬರು ಎದ್ದಿದ್ರು. ಪಾಪುಗೆ ಡೈಲಿ ಬೆಳಗ್ಗೆ ವಿಟಮಿನ್ D3 ಮಿಸ್ ಮಾಡ್ದಲ್ಲೇ ಹಾಕಿ ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಪ್ಯೂರಿ ಮಾಡಿ ಕುಡಿಸ್ತೀನಿ. ಪ್ಯೂರಿ ಎಲ್ಲ ಕುಡಿದ್ಮೇಲೆ ಅವಳು ಸ್ವಲ್ಪ ಹೊತ್ತು ಆಟಾಡಿ ಎಣ್ಣೆ ಮಸಾಜ್ ಮಾಡಿ ನಾವು ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಪಾಪು ಎದ್ದೋಳೋ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ದೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಘವೇಂದ್ರ ಸ್ವಾಮಿಗಳ್ದು ಅಷ್ಟೋತ್ತರ ನಾಮ ಬರಿತೀನಿ ಪ್ರತಿ ಗುರುವಾರ. ಇದು ಬರೆಯೋದ್ರಿಂದ ನನಗೆ ಪಾಸಿಟಿವ್ ವೈಬ್ ಸಿಗುತ್ತೆ. ನೆಕ್ಸ್ಟ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾಪು ಇನ್ನೂ ಎದ್ದಿರಲಿಲ್ಲ ಅಂತ ಉಪ್ಪಿನಕಾಯಿ ಹಾಕೋದಿತ್ತು. ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡೆ. ಅಷ್ಟರಲ್ಲಿ ಪಾಪುನೂ ಎದ್ಲು, ಅವಳಿಗೂ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದೆ. ಇಬ್ಬರು ಆಟಾಡ್ತಾಯಿದ್ರು. ಅಂಗನವಾಡಿ ಹೆಲ್ಪರ್ ಬಂದುಬಿಟ್ಟು ಅಂಗನವಾಡಿ ಕರ್ಕೊಬನ್ನಿ, ಮಕ್ಕಳು ಡಾಕ್ಟರ್ ಬರ್ತಾರೆ ಅಂದಿದ್ರು. ಹಾಗಾಗಿ ಹೋಗಿ ಬಂದೆ. ತುಂಬ ಬಿಸಿಲಿರೋದ್ರಿಂದ ಅಲ್ಲಿಂದ ಬಂದ ತಕ್ಷಣ ಹಣ್ಣು ಕಟ್ ಮಾಡ್ತಾಯಿದ್ದೆ. ಕಲ್ಲಂಗಡಿ ಹಣ್ಣಂದರೆ ನನ್ನ ದೊಡ್ಡ ಮಗಳಿಗೆ ತುಂಬ ಇಷ್ಟ. ಹಣ್ಣೆಲ್ಲ ತಿಂದ್ಬಿಟ್ಟು 3 ಜನನೂ ಮಲ್ಕೊಂಡ್ವಿ. ನಾವು ಎದ್ದ ತಕ್ಷಣ ಪಾಪು ಇನ್ನೇನು ಎದ್ದೊಂತಾಳೆ ಅಂತ ರಾಗಿ ಮಾಲ್ಟ್ ರೆಡಿ ಮಾಡಿದೆ. ಪಾಪುನೂ ಎದ್ಲು, ಪಾಪುಗೂ ತಿನ್ನಿಸ್ದೆ. ತಿಂದೆಲ್ಲ ಆದಮೇಲೆ ಅವಳು ತುಂಬ ಹ್ಯಾಪಿಯಾಗಿರೋ ಟೈಮ್ ನೋಡಿಬಿಟ್ಟು ನಾನು ಫ್ಲ್ಯಾಶ್ ಕಾರ್ಡ್ಸ್ ಟೈಮ್ ಕೊಡ್ತೀನಿ. ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ನೋಡಿಬಿಟ್ಟು ಅವಳು ಸಂಜೆ ಮತ್ತೆ ನಿದ್ದೆ ಮಾಡಿದ್ಲು. ದೊಡ್ಡ ಮಗಳು ಸ್ವಲ್ಪ ಹಾಲು ಬೇಕಮ್ಮ ಅಂದಿದ್ದಕ್ಕೆ ಅವಳಿಗೂ ಹಾಲು ಕಾಯಿಸ್ಕೊಟ್ಟು ಇನ್ನೇನು ಸಂಜೆ ಸಾಂಬಾರಿಗೆ ಇಚ್ಕವರೆ ಬೇಳೆ ಮತ್ತು ಟೊಮೆಟೊ ಹಾಕ್ಬಿಟ್ಟು ಸಾಂಬಾರು ಮಾಡಿಕೊಂಡೆ. ಪಾಪು ಇನ್ನೂ ಎದ್ದಿರಲಿಲ್ಲ. ಅಷ್ಟೊತ್ತಿಗೆ ದೊಡ್ಡವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ.